ಹೊಗೆ ಹೀರುವ ಚಟ ಏರಬೇಕಾದೀತು ಚಟ ಸಿಗರೇಟ್ ಅನ್ನೋ ಹಂತಕ ಇದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್ ವಿಶೇಷ ದಮ್ ಚೋಡೋ ಧಮ್. ನಾನು ಶ್ವೇತಾ. ನಿಮಗೆ ಸಿಗರೇಟ್ ಸೇದೋ ಚಟ ಇದೆಯಾ? ಆಗಾಗ ತಂಬಾಕು ಉತ್ಪನ್ನಗಳನ್ನು ಬಳಸ್ತಾ ಇರ್ತೀರಾ? ಸೋ ವಾಟ್, ಅದೆಲ್ಲ ಏನ್ ಮಹಾ ತಪ್ಪು ಅಂತ ನಿಮಗ್ ನೀವೇ ಸಮಾಧಾನ ಮಾಡ್ಕೋಬೇಡಿ. ನಿಮ್ಮ ಧೂಮಲೀಲೆಯಿಂದ ಜಗತ್ನಲ್ಲಿ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದನ್ನ ತಿಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ಜಗತ್ತಿಗಿಂತಲೂ ಹೆಚ್ಚಾಗಿ ಅದರಿಂದ ನಿಮ್ಮ ಆರೋಗ್ಯದ ಮೇಲೆ ಎಂಥ ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಾದ್ರೆ ನೀವು ನಿದ್ದೆಯನ್ನ ಕಳ್ಕೊಂಡ್ಬಿಡ್ತೀರಿ. ಮೇ ತಿಂಗಳ 31ನೇ ತಾರೀಕು ವಿಶ್ವ ತಂಬಾಕು ರಹಿತ ದಿನ. ಈ ಹಿನ್ನೆಲೆಯಲ್ಲಿ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೈಯಲ್ಲಿ ಸಿಗರೇಟು, ಬಾಯಲ್ಲಿ ಹೊಗೆ, ಮನದಲ್ಲಿ ಖುಷಿಯ ಬುಗ್ಗೆ, ವಿಚಿತ್ರ ಸುಖದ ಅನುಭವ, ದಮ್ ಮಾರೋ ದಮ್. ಸಿಗರೆಟ್ ಸೇವನೆಯಲ್ಲಿ ಎಂಥ ಖುಷಿ ಇದೆ ಅಂತ ಒಂದರ ಮೇಲೊಂದು ಸಿಗರೆಟ್ ಸೇತಾನೆ ಇದ್ರೆ ಹೊಗೆ ಬಿಡೋರು ಕೂಡ ಒಂದು ದಿನ ಹೊಗೆ ಹಾಕಿಸ್ಕೊಂಡ್ ಬಿಡ್ತಾರೆ. ಸಿಗರೆಟ್ ಸೇದೋದಕ್ಕೆ ಜನ ಅನೇಕ ಕಾರಣ ಕೊಡ್ತಾರೆ. ಕೆಲವರು ಸಿಕ್ಕಾಪಟ್ಟೆ ಬೇಜಾರಾದಾಗ ಸಿಗರೆಟ್ ಸೇದ್ತಾರೆ. ಇನ್ನು ಕೆಲವರು ಟೆನ್ಷನ್ನಿಂದ ಪಾರಾಗೋದಕ್ಕೆ ಸಿಗರೆಟ್ನ ಮೊರೆ ಹೋಗ್ತಾರೆ. ಕೆಲವರು ಕಲಿತ ಚಟಗಳನ್ನ ಬಿಡಲಾರದೆ ಅದನ್ನ ಮುಂದುವರಿಸ್ತಾ ಇರ್ತಾರೆ. ಕಾರಣ ಏನೇ ಇರಲಿ, ಭಾರತ ಸೇರಿದಂತೆ ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಸಿಗರೆಟ್ ಸೇವನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ತಂಬಾಕು ಸೇವನೆಯಲ್ಲಿ ಯುವಕರೇ ಹೆಚ್ಚು. ಸಿಗರೆಟ್, ಚುಟ್ಟ, ಗುಟ್ಕಾ, ಹುಕ್ಕಾ, ಜರ್ದಾ. ರಾಜ್ಯದಲ್ಲಿ 2 ಕೋಟಿ ತಂಬಾಕುದಾಸರು. ತಂಬಾಕು ಉತ್ಪನ್ನಗಳ ಸೇವನೆ ಯುವ ಜನಾಂಗದ ಮಟ್ಟಿಗೆ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಈಗಿನ ಕಾಲದ ಯುವಕರು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಎಂಬಂತೆ ಸಿಗರೆಟ್ ಜೊತೆ ಚುಟ್ಕಾ, ಗುಟ್ಕಾ, ಹುಕ್ಕಾ, ಜರ್ದಾ ಮುಂತಾದವುಗಳ ದಾಸರಾಗುತ್ತಿದ್ದಾರೆ. ರಾಜ್ಯದಲ್ಲಿ 30%ಕ್ಕಿಂತ ಹೆಚ್ಚು ಮಂದಿ ಅಂದ್ರೆ ಸುಮಾರು 2 ಕೋಟಿ ತಂಬಾಕು ವ್ಯಸನಿಗಳಿದ್ದಾರೆ. 2 ಕೋಟಿ ತಂಬಾಕು ಸೇವನೆ ಮಾಡುವವರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದರಲ್ಲಿ ಸುಮಾರು 66 ಲಕ್ಷ ಜನರು ಅವರ ವಯಸ್ಸಿಂದ ಮೊದಲೇ ಅವರು ಪ್ರಾಣ ಕಳ್ಕೊಳ್ತಾರೆ. ಸುಮಾರು 6 ರಿಂದ 10 ವರ್ಷ ಮೊದಲೇ ಅವರ ಪ್ರಾಣನ ಕಳ್ಕೊಳ್ತಾರೆ. ನನ್ನ ಜೀವನದಲ್ಲಿ 35 ವರ್ಷ ಈ ಧೂಮಪಾನ ಮಾಡಿದ್ದೀನಿ ಅಂತ ನನಗೆ ಅನಿಸಿದೆ. ಅದಿಲ್ಲದೆ ಜೀವನ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡೂ ಇರಲಿಲ್ಲ. ಮತ್ತು ಈ ಮದ್ಯಪಾನ, ಧೂಮಪಾನ ಎರಡೂ ಭಾಳ ವರ್ಷಗಳಿಂದ, ಅಂದರೆ ನನ್ನ 16ನೇ ವಯಸ್ಸಕ್ಕೆ ಮೊದಲೇ ನಾನು ಇದನ್ನೆಲ್ಲ ಕಲ್ತಿದ್ದವನು. ರಾಜ್ಯದ ತಂಬಾಕು ದಾಸರ ಪ್ರಮಾಣ: ಸಿಗರೆಟ್ ದಾಸರು 13% ಮಂದಿ, ಬೀಡಿ ವ್ಯಸನಿಗಳು 40 ರಿಂದ 50 ಮಂದಿ, ಗುಟ್ಕಾ 30 ರಿಂದ 40. ಈಗ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಹೇಳಿದೆ, ಅಗಿಯುವ ತಂಬಾಕು, ಈ ಗುಟ್ಕಾ, ಖೈನಿ, ಪಾನ್ ಮಸಾಲ ಇಂಥದ್ದೆಲ್ಲ ಅಗಿಯುವ ತಂಬಾಕು ನಮ್ಮ ದೇಶದಲ್ಲಿ, ಈ ಜಗತ್ತಿನಲ್ಲಿ ಪೂರ್ತಿ ಬಾಯಿಯ ಕ್ಯಾನ್ಸರ್ಗಳು ಈ ಅಗಿಯುವ ತಂಬಾಕುವಿಂದ ಆದ ಕಾರಣವಾಗಿ ಇರುವುದು ನಮ್ಮ ದೇಶದಲ್ಲಿಯೇ ಜಾಸ್ತಿ. ನಮ್ಮ ಕರ್ನಾಟಕದಲ್ಲಿ ಇದ್ದದರಲ್ಲಿ ಜಾಸ್ತಿ ಉಂಟು. ಈಗ ಈ ಅಗಿಯುವ ಕ್ಯಾನ್ಸರ್ಗಳು ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಉಂಟು. ಸೊ ನಮ್ಮ ದೇಶ ಯಾವುದರಲ್ಲಿಯೂ ನಂಬರ್ 1 ಆಗಲಿಲ್ಲ ಆದರೆ ಈ ಕ್ಯಾನ್ಸರಲ್ಲಿ ಜಲ್ದಿಯಲ್ಲಿ ನಂಬರ್ 1 ಆಗತ್ತೆ. ರಾಜ್ಯದ ತಂಬಾಕು ಉತ್ಪನ್ನಗಳ ಬಳಕೆದಾರರ ಪ್ರಮಾಣವನ್ನು ನೋಡಿದ್ರೆ ಒಂದು ಕ್ಷಣ ಗಾಬರಿಯಾಗುತ್ತೆ. ತಂಬಾಕು ಉತ್ಪನ್ನಗಳ ಬಳಕೆದಾರರ ಪೈಕಿ 13% ಮಂದಿ ಸಿಗರೇಟಿನ ದಾಸರಾಗಿದ್ದಾರೆ. ಆದರೆ ಬಡತನದ ಕಾರಣದಿಂದಲೂ ಏನೋ ಸಿಗರೇಟ್ ಬಳಕೆದಾರರಿಗಿಂತ ಬೀಡಿ ಸೇದುವವರ ಸಂಖ್ಯೆ ಹೆಚ್ಚಾಗಿದೆ. ಇವರ ಪ್ರಮಾಣ 40 ರಿಂದ 50ರಷ್ಟಿದೆ.
ಇನ್ನು ತಂಬಾಕು ಉತ್ಪನ್ನಗಳ ಬಳಕೆದಾರರ ಪೈಕಿ 30% 40 ಮಂದಿ ಗುಟ್ಕಾ ದಾಸರಾಗಿದ್ದಾರೆ. ಹೀಗೆ ಎರ್ರಾಬಿರ್ರಿ ತಂಬಾಕು ಸೇವನೆಯಿಂದಾಗಿ ಭಾರತದಲ್ಲಿ ಸುಮಾರು 5 ಲಕ್ಷ ಮಂದಿ ವಿವಿಧ ರೀತಿಯ ಕ್ಯಾನ್ಸರ್ಗೆ ಗುರಿಯಾಗುತ್ತಿದ್ದಾರೆ. ತಂಬಾಕು ಸೇವನೆಯಿಂದ ಗಂಟಲು, ಕಿಡ್ನಿ, ಬಾಯಿ, ಕುತ್ತಿಗೆ, ಶ್ವಾಸಕೋಶ, ಎದೆ ರೋಗ, ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಒಂದು ಸಮೀಕ್ಷೆಯ ಪ್ರಕಾರ ಬಾಯಿ ಕ್ಯಾನ್ಸರ್ಗೆ ಗುರಿಯಾಗುತ್ತಿರುವ ದೇಶಗಳಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ದೇಶದಲ್ಲಿ ಪ್ರತಿ 8 ಸೆಕೆಂಡ್ಗೆ ಒಬ್ಬ ತಂಬಾಕು ವ್ಯಸನಿ ಸಾವನ್ನಪ್ಪುತ್ತಿದ್ದಾನೆ. ಸಾಮಾನ್ಯ ಜನ ಇರಲಿ, ದೊಡ್ಡ ದೊಡ್ಡ ಫಿಲಂ ಸ್ಟಾರ್ಗಳು, ನಟ ನಟಿಯರು ಕೂಡ ಸಿಗರೇಟಿನ ದಾಸರೆ. ಮಂಡ್ಯದ ಗಂಡು ಅಂಬಿಯ ಸಿಗರೇಟ್ ಪ್ರೀತಿ, ನಟ ಶಾರುಖ್ ಖಾನ್ ಹಾಗೂ ಕ್ರಿಕೆಟಿಗ ಶೇನ್ ವಾರ್ನಿಯ ಸಿಗರೇಟ್ ಕಿರಿಕ್ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ನ ನಂತರ.